ನೀವೇನಾದರೂ ಬ್ಯಾಂಕ್ನಲ್ಲಿ ಚಿನ್ನವನ್ನು ಗಿರವಿ ಇಟ್ಟು ಸಾಲ ತೆಗೆದುಕೊಂಡಿದ್ದರೆ ಆರ್.ಬಿ.ಐ ಇದೀಗ ಗುಡ್ ನ್ಯೂಸ್ ನೀಡಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಆರ್.ಬಿ.ಐ ಇದೀಗ ಗೋಲ್ಡ್ ಲೋನ್ ನಿಯಮದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ಮಾಡಿದೆ. ಬನ್ನಿ ಗೋಲ್ಡ್ ಲೋನ್ ತೆಗೆದುಕೊಳ್ಳುವವರಿಗೆ ಗುಡ್ ನ್ಯೂಸ್ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವೇನು ಹೊಸ ಚಾನಲ್ ನೋಡ್ತೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಡಿ. ಚಿನ್ನವನ್ನು ಅಡವಿಟ್ಟುಕೊಂಡು ಬ್ಯಾಂಕ್ಗಳು ಚಿನ್ನದ ಮೌಲ್ಯಕ್ಕೆ ಶೇಕಡ 60ರಷ್ಟು ಮಾತ್ರ ಮೊದಲು ಸಾಲ ನೀಡುತ್ತಿತ್ತು. ಆದರೆ ಈಗ ಆರ್.ಬಿ.ಐ ಹೊಸ ನಿಯಮದ ಬದಲಾವಣೆ ಮಾಡಿದ್ದು, ಇನ್ನು ಮುಂದೆ ಬ್ಯಾಂಕ್ಗಳು ಚಿನ್ನದ ಮೌಲ್ಯದ ಮೇಲೆ ಶೇಕಡ 75ರಷ್ಟು ಸಾಲವನ್ನು ನೀಡಬೇಕು ಎಂದು ತಿಳಿಸಿದೆ. ಅಂದರೆ ನಿಮ್ಮ ಚಿನ್ನದ ಮೌಲ್ಯ 20,000 ಇದ್ದರೆ 17,500 ರು ನೀಡಬೇಕೆಂದು ತಿಳಿಸಿದೆ. ಹಾಗೂ ಆರ್.ಬಿ.ಐ ಚಿನ್ನದ ಸಾಲವನ್ನು ಅನುಪಾತವನ್ನು ಕೂಡ ಬದಲಾಯಿಸಿದೆ. ಹಾಗೂ ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಬೇಕು, ಚಿನ್ನದ ಪ್ರಮಾಣೀಕೃತ ಕಾರ್ಯವಿಧಾನ ಬಳಸಬೇಕು, ಹಾಗೂ ಚಿನ್ನದ ಪರಿಶೀಲಕರನ್ನು ನೇಮಕ ಮಾಡಿಕೊಳ್ಳಬೇಕು. ನಂತರ ಚಿನ್ನದ ಮಾಲೀಕರ ಮುಂದೆಯೇ ಪರಿಶೀಲಿಸಬೇಕು, ಹಾಗೂ ಚಿನ್ನದ ಮೇಲೆ 75ರಷ್ಟು ನೀಡಬೇಕು. ಮತ್ತು ಈ ನಿಯಮದ ಪ್ರಕಾರ ಇನ್ನು ಮುಂದೆ ಚಿನ್ನವನ್ನು ಅಡವಿಡುವ ಸಾಲಗಾರರು ಆ ಚಿನ್ನ ನಮ್ಮದೇ ಎಂದು ದಾಖಲೆಯನ್ನು ನೀಡಬೇಕು. ಬೇರೆ ಯಾರದೋ ಚಿನ್ನವನ್ನು ನಮ್ಮದೇ ಎಂದು ಅಡವಿಡುವ ಹಾಗಿಲ್ಲ. ಚಿನ್ನದ ಮೇಲೆ ಸಾಲ ನೀಡುವ ಬ್ಯಾಂಕ್ಗಳನ್ನು ಆತನ ಆರ್ಥಿಕ ಪರಿಸ್ಥಿತಿ ಮತ್ತು ಸ್ಥಿತಿಗತಿಗಳನ್ನು ನೋಡಿ ಆತನ ತಿಂಗಳ ಆದಾಯ, ಸಿಬಿಲ್ ಸ್ಕೋರ್ ಚೆಕ್ ಮಾಡಬೇಕು. ಆತನ ಆರ್ಥಿಕ ಸ್ಥಿತಿ ಮತ್ತು ಸಿಬಿಲ್ ಸ್ಕೋರ್ ಸರಿಯಿಲ್ಲ ಎಂದರೆ ಸಾಲವನ್ನು ನೀಡುವಂತಿಲ್ಲ. ಚಿನ್ನದ ಸಾಲ ಕಡಿಮೆ ಅವಧಿಯಲ್ಲಿ ತೀರಿಸತಕ್ಕದ್ದಾಗಿದ್ದು, ಸಾಲ ತೀರಿಸುತ್ತಾರಾ ಇಲ್ಲವಾ ಎನ್ನುವುದನ್ನ ಬಗ್ಗೆ ಬ್ಯಾಂಕ್ ಪರಿಶೀಲಿಸಬೇಕು. ಚಿನ್ನದ ಮೇಲೆ ಸಾಲ ಮಾಡಿದ ಸಾಲಗಾರ ಸಾಲ ತೀರಿಸದಿದ್ದರೆ ಬ್ಯಾಂಕ್ಗಳು ಚಿನ್ನವನ್ನು ಅಡವಿಡುವ ಬಗ್ಗೆ 6 ತಿಂಗಳ ಮೊದಲೇ ನೋಟಿಸ್ ಕಳಿಸಬೇಕು. ಅದನ್ನೇನಾದರೂ ಬ್ಯಾಂಕ್ಗಳು ತಿಳಿಸದಿದ್ದರೆ ಬ್ಯಾಂಕ್ಗಳ ಮೇಲೆ ಸಾಲಗಾರ ಕೇಸ್ ಹಾಕಬಹುದು. ಸಾಲಗಾರ ಮತ್ತು ಬ್ಯಾಂಕ್ಗಳ ನಡುವೆ ಪಾರದರ್ಶಕತೆ ತರಲು ಆರ್.ಬಿ.ಐ ಈ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದಿದೆ ಎಂದು ಹೇಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಅಪ್ಡೇಟ್ಗಳೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.